ನಮಸ್ಕಾರ ರೈತ ಬಂದವರೇ, ನನ್ನ ಹೆಸರು ಕಿರಣ್ ಹುಗ್ಗಿ ಅಂತೇಳಿ. ನಾನು ಸಿಂಜಂಟಾ ತರಕಾರಿ ಬೀಜ ವಿಭಾಗದಲ್ಲಿ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಕಳೆದ 10 ತಿಂಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ನಾವು ಇವತ್ತು ಬಿಜಾಪುರ ಜಿಲ್ಲಾ ದೇವರಪುರಗಿ ತಾಲೂಕಿನ ಹುಣಸಾಳ ಗ್ರಾಮದಲ್ಲಿದ್ದೀವಿ. ಸೊ ನಮ್ಮ ಜೊತೆಗೆ ನಮ್ಮ ಪ್ರಗತಿಪರ ರೈತರಾದಂತಹ ನವಾಜ್ ತಾಳಿಕೋಟೆ ಅವರು ಇದ್ದಾರೆ. ಸೊ ಅವರು ನಮ್ಮ ಸಿಂಜಂಟಾ ಕಂಪನಿಯ ನೂತನ ಒಂದು ಮೆಣಸಿನಕಾಯಿ ತಳಿಯಾದಂಥ ಬಿಲ್ವಾ 2065 ವೆರೈಟಿಯನ್ನು ಅವರು 1 ಎಕರೆ ಜಮೀನಿನಲ್ಲಿ ಬೆಳೆದಿರ್ತಾರೆ. ಸೊ ಈಗ ನೋಡ್ಬೋದು, ನಾವು ಇಲ್ಲಿವರೆಗೂ ಎಲ್ಲ ಪ್ಲಾಟ್ ನೋಡಿದೀವಿ. ಸೊ ಯಾವ ತೆರನಾಗಿ ಬಂದಿದೆ ಅನ್ನೋದನ್ನ ರೈತರ ಪರಿಚಯದ ಮುಖಾಂತರ ಕೇಳೋಣ. ರೈತ ನಮಸ್ಕಾರ ರೀ, ನಿಮ್ಮ ಪರಿಚಯ ಹೇಳ್ಬೋದ್ರಿ? ನನ್ನ ಹೆಸರು ಬಂದೇನವಾಜ್ ತಾಳಿಕೋಟೆ ರೀ. ಹಾಂ ರೀ. ನಾವು ಸಿಂಜಂಟಾ ಕಂಪನಿದು 2065 ಹಾಂ ಇವು ತಳಿ ಬೀಜ ಹಚ್ಚಿವ್ರಿ. ಕ್ವಾಲಿಟಿ ಚಲೋ ಅದ. ಹಾಂ ರೀ. ಮತ್ತು ಬೀಜನೂ ಹೆಚ್ಚದಾವ ಕಾಯ್ದಾಗ. ಹಾಂ. ಅದು ಇಲ್ಲದೆ ತಳ ನಿಂತ ಮ್ಯಾಗ ತುದಿ ತನಕ ಕಾಯಿ ಸೈಜ್ ಒಂದೇ ಸೈಜ್ ಐತ್ರಿ, ಕೆಳಗಿಂದ ಮೇಲೆ ತನ. ಇಳುವರಿನೂ ಹೆಚ್ಚದ. ಇಳುವರಿನೂ ಹೆಚ್ಚು ಬರ್ಬೋದು. ನಮಗದು ಹೆಂಗೈತ್ರಿ? ರೋಗ ಅಂತಪರಿ ಬ್ಯಾರೆ ತಳಿಗಿಂತ ಇದಕ್ಕೆ ರೋಗ ಕಡಿಮೆ ರೀ. ರೋಗ ಬೇರೆ ತಳಿ ಕಂಪೇರ್ ಮಾಡಿದ್ರೆ ಇದಕ್ಕೆ ರೋಗ ಕಡಿಮೆ. ನೀವು ಎಷ್ಟು ವರ್ಷದಿಂದ ಮೆಣಸಿನಕಾಯಿ ಬೆಳಾಕ್ತಿರಿ? 6-7 ವರ್ಷ ಐತ್ರಿ. 6 ವರ್ಷ ಆಯ್ತು. ಬೇರೆ ಕಂಪನಿ ಎಲ್ಲ ಬೆಳೆದಿದ್ರಿ? ಬೆಳೆದಿವಿ. ಸೊ ಈ ವರ್ಷ ನಮ್ಮ ಸಿಂಜಂಟಾ ಕಂಪನಿದು ಇದು ಬಿಲ್ವಾ 2065 ವೆರೈಟಿನ ಬೆಳೆದಿದ್ರಿ. ಸೊ ನಿಮ್ಗ ಇದಕ್ಕ ಹೋಲಿಸಿದಾಗ ಏನು ವ್ಯತ್ಯಾಸ ಕಂಡು ಬಂದೈತ್ರಿ? ಅದಕ್ಕಿಂತ ಇದು ಬಹಳ ವ್ಯತ್ಯಾಸ ಅದ್ರಿ. ಇದು ಕಾಯಿನ ಬಕ್ಕಳ ಅದಾವ್ರಿ, ಅದು ಕಾಯಿ ಕಡಿಮೆ ಇರ್ತಾವ. ಬೇರೆ ವೆರೈಟಿ ಕಾಯಿ ಕಡಿಮೆ, ಇದು ಕಾಯಿ ಜಾಸ್ತಿ. ಮತ್ತೆ ನಿಮ್ಗ ಕೆಳಗಿಂದ ಬಂಡಿದ್ದ ತುದಿತನೂ ಕಾಯಿ ಒಂದೇ ಸೈಜ್ ಐತಿ. ಆಮೇಲೆ ಕಾಯಿ ಬೇಸ್ ಸಂಖ್ಯೆ ಹೆಚ್ಚೈತಿ, ಹಿಂಗಾಗಿ ಕಾಟ ಜಾಸ್ತಿ ಬರುತ್ತೆ, ತೂಕ ಜಾಸ್ತಿ ಬರುತ್ತೆ. ಕಾಯಿ ಶೈನಿಂಗ್ ಐತ್ರಿ, ರೋಗ ಕಡಿಮೆ ಐತ್ರಿ, ಗಿಡದ ಬೆಳವಣಿಗೆ ಚಲೋ ಐತಿ. ಸೊ ನಿಮ್ಮಲ್ಲಿ ಈಗ ಹುಣಸಾಳ ಊರಂದ್ರೆ ಬಹಳಷ್ಟು ಎಲ್ಲಾ ರೈತರು, ಆಲ್ಮೋಸ್ಟ್ ಎಲ್ಲಾ ರೈತರು ಮೆಣಸಿನಕಾಯಿ ಬೆಳಿತಾರೆ. 8-9 ವರ್ಷ ಮ್ಯಾಗ ಐತ್ರಿ ನಮ್ಮ ಊರಾಗ ಕಾಯಂ ಮೆಣಸಿನಕಾಯಿ 5-6 ಎಕರೆ ಕಾಯಿ ಮಾಡ್ಕೋತೆ ಬಂದಾರ. ಈ ವರ್ಷ ಜರ ರೇಟ್ ಇಲ್ಲಾರ ಸಲಾಗ ಮಂದಿ ಜರ ಕಡಿಮೆ ಮಾಡ್ಯಾರ. ಓಕೆ, ಅಂದ್ರೆ ನಿಮ್ಮ ಊರು ಹುಣಸಾಳ ಅನ್ನೋದು ಒಂದು ಮೆಣಸಿನಕಾಯಿ ಬೆಳಕ ಪ್ರಸಿದ್ಧವಾದ ಫೇಮಸ್ ಊರ್. ಫೇಮಸ್ ಆಗ್ಯದ್ರಿ. ಸೊ ಈ ವರ್ಷ ನಮ್ಮ ಕಂಪ್ನಿದ ಈಗ ನಾವು ಬೇರೆ ಪ್ಲಾಟ್ ಎಲ್ಲ ನೋಡಿ ಬಂದಿವಿ. ಇದನ್ನ ಅಲ್ಲಿ ನೀವು ಈಗ ಬಂದಿದ್ರಿ, ಅದು ನೋಡಿದಾಗ ಅದು ಪ್ಲಾಟ್ ಚಲೋ ಅನ್ಸಿತ್ತು. ನಮ್ಮ ಸಿಂಜಂಟಾ ಕಂಪ್ನಿದ ಇದು 2065 ನಾವು ನೋಡ್ಕೊಂಡ್ಬಂದಿವಿ, ಅದು ಚಲೋ ಅನ್ಸಿತಿ. ಸ್ವಂತ ನಿಮ್ಮ ಹೊಲ್ದಾಗ ಹಾಕಿರಿ, ಇಲ್ಲಿನೂ ಚೆನ್ನಾಗಿ ಬಂದೈತ್ರಿ. ಸೊ ಎಲ್ಲಾ ರೈತರಿಗೆ ಏನ್ ಹೇಳ್ತೀರಿ? ಬೆಳಿಬೋದ್ರಿ ಇದನ್ನ? ಬೆಳಿಬೋದ್ರಿ. ಮುಂದಿನ ವರ್ಷ ಮಾಲ್ನು ಚಲೋ ಹೊಂಟದ. ಇದ್ರನಿಂದ ಲಾಭನ ಅದ, ಮುಂದೆ ಲಾಭನೂ ಆದ್ರೆ. ಸೊ ಮುಂದಿನ ವರ್ಷ ನಿಮ್ ಹುಣಸಾಳ ಊರಾಗ ಜಾಸ್ತಿ ಇದು ಸಿಂಜಂಟಾ ಕಂಪನಿದ ಬಿಲ್ವಾ ಅನ್ನೋದು ಹೆಚ್ಚಿಗೆ ಆಗ್ಬೋದ್ರಿ. ಮುಂದಿನ ವರ್ಷ ಬೆಳಿಬೋದ್ರಿ, ಬಹಳ ಚೆನ್ನಾಗಿ ಆಗ್ತದೆ. ಓಕೆ, ತಮ್ಮೆಲ್ಲ ಮಾಹಿತಿ ಧನ್ಯವಾದಗಳು.